ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಕರ್ನಾಟಕ ರಾಜ್ಯದಾಗ ತುದಿ ಇರುವಂಥ 224 ಕ್ಷೇತ್ರದ ಪ್ರಮುಖ ಕ್ಷೇತ್ರವಾದ ಅಥಣಿ ಮತಕ್ಷೇತ್ರದ ಸಮೀಕ್ಷೆಯ ಮುಖಾಂತರ ಅಲ್ಲಿ ಒಬ್ಬರು ಶಾಸಕ ಆಗಕ್ಕೆ ಹೊಂಟಾರ. ಅವ್ರು ಯಾಕೆ ಶಾಸಕ ಆಗಕ್ಕೆ ಹೊಂಟಾರ್ರಿ? ಅವ್ರು ಏನು ಮಾಡ್ಯಾರ? ಯಾವ ರೀತಿಯಿಂದ ಶಾಸಕ ಆಗೋ ಸಲುವಾಗಿ ಜನಸೇವೆ ಮಾಡೋ ಸಲುವಾಗಿ ಹೊಂಟಾರ ನೋಡ್ರಿ. ಅವ್ರದ್ದು ಗ್ರೌಂಡ್ ರಿಪೋರ್ಟ್ ಕೊಡಾಕತ್ತೀನಿ. ಇವತ್ತು ರಾಜಕಾರಣದಲ್ಲಿ ಎಂತೆಂಥ ಸಮಾಜ ಸೇವಕರು ಇವತ್ತು ಉದ್ಯೋಗ ಬಿಟ್ಟು ಜನಸೇವೆ ಮಾಡೋ ಸಲುವಾಗಿ ಹೊಂಟಾರ. ಅವರೇ ಅಥಣಿ ಭಾಗದಿಂದ ಒಂದು ಕರ್ನಾಟಕ ರಾಜ್ಯದ ರೈತ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಯುವ ಬ್ರಿಗೇಡ್ ಕರ್ನಾಟಕದ ರಾಜ್ಯ ಅಧ್ಯಕ್ಷರು, MA BEd ಮಾಡಿದಂಥ ಉನ್ನತ ಪದವೀಧರರಾದಂಥ ರೈತಾಪಿ ಜನರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಿ ಅನೇಕ ಭ್ರಷ್ಟ ಅಧಿಕಾರಿಗಳನ್ನು ಬಂಧನ ಮತ್ತು ಅಮಾನತುಗೊಳಿಸಿ 106 ಕೋಟಿ ರೂಪಾಯಿ ವ್ಯವಹಾರ ಅಥಣಿ ಎಸ್ಕಾಂದಲ್ಲಿ ಮಾಡಿದಂಥ ಆ ಹಗರಣವನ್ನು ಹೆರಗೆಡವಿ ಕರ್ನಾಟಕ ರಾಜ್ಯದಲ್ಲಿಯೇ ಹೆಸರುವಾಸಿಯಾದಂಥ ಅಥಣಿ ಅದನ್ನು ಲಂಚ ಮುಕ್ತ ಮತ್ತು ಭ್ರಷ್ಟರಹಿತ ತಾಲೂಕನ್ನಾಗಿ ಮಾಡಬೇಕಂತಾರ ಶಶಿಕಾಂತ್ ಪಡಸಲಗಿ. ಶಶಿಕಾಂತ್ ಪಡಸಲಗಿ ಹೆಸರು ಕೇಳಿರ್ಬೇಕು ನೀವು. ನೋಡಿದ ತಕ್ಷಣ ಗೊತ್ತಾಕೈತಿ 36 ವರ್ಷದ ಯುವಕ ಏನೇನು ಮಹಾಸಾಧನೆ ಮಾಡ್ಯಾನ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೋ ಚಳವಳಿ ರೈತ ಸಂಘದ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಪ್ರೇರಣೆಯೊಂದಿಗೆ ಅನೇಕ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವರ ಅಧ್ಯಕ್ಷರಾದಂಥ ಚುನಪ್ಪ ಪೂಜಾರಿಯ ಮಾರ್ಗದರ್ಶನದಂತೆ ಇವತ್ತು ರಾಜ್ಯಾದ್ಯಂತ ಇವತ್ತು ಪ್ರತಿ ಜಿಲ್ಲೆಯಲ್ಲಿಯೂ ಈ ಶಶಿಕಾಂತ್ ಪಡಸಲಗಿ ಅಥಣಿ ಭಾಗದಲ್ಲಿ ಕಾಂಗ್ರೆಸ್ ಟಿಕೆಟದ ಆಕಾಂಕ್ಷಿಯಾಗಿ ಈಗ ಚುನಾವಣಾ ಕಣಕ ಇಳಿದಾರ. ಅಥಣಿ ಈಗ ರಂಗ ಏರಾಕತೈತ್ರಿ. ಕಾಂಗ್ರೆಸ್ ಪಕ್ಷದಿಂದನೇ ಯಾಕಂತ ಕೇಳಿದಾಗ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗಬಹುದು, ಆದರೆ ಪ್ರಬಲ ಆಕಾಂಕ್ಷಿ ನಾನು ಕಾಂಗ್ರೆಸ್ದಿಂದ ಇದ್ದೀನಿ, ಪಂಚಮಸಾಲಿ ಸಮುದಾಯದಿಂದ ಬಂದಿದ್ದೀನಿ. ಬೈ ಚಾನ್ಸ್ ಕಾಂಗ್ರೆಸ್ದವರು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಸ್ವತಂತ್ರವಾಗಿ ಜನಸೇವೆ ಮಾಡಿ ಶಾಸಕ ಆಗುತ್ತಾನಂತಾನ ಶಶಿಕಾಂತ್ ಪಡಸಲಗಿ. ಶಶಿಕಾಂತ್ ಪಡಸಲಗಿ ಹಿನ್ನೆಲೆ ಏನು? ಶಶಿಕಾಂತ್ ಪಡಸಲಗಿ ಹೋರಾಟದ ಮನೋಭಾವನೆ ಏನು? ಹೋರಾಟದ ಹಿನ್ನೆಲೆ ಏನು? ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಶಶಿಕಾಂತ್ ಪಡಸಲಗಿ ಸನ್ಯಾಸಿ ಅನ್ನೋದು ಒಂದು ಭಾಳ ಗಮನಾರ್ಹ ವಿಷಯ ನೋಡ್ರಿ. ಅವರಿಗೆ ಸ್ವಾಮೀಜಿ ಅಂತ ಕರೀತಾರ, ಪ್ರವಚನಕಾರ ಅಂತ ಕರೀತಾರ. ನ್ಯಾಯ ನೀತಿ ಧರ್ಮದ ಸಿದ್ಧಾಂತದ ಪ್ರವಚನವನ್ನು 1 ತಾಸು 2 ತಾಸು ಮಾಡಾಕೂತ್ರ ಅಲ್ಲಿ ನೆರೆದಿದ್ದಂಥ ಸಾವಿರಾರು ಹೆಣ್ಣು ಮಕ್ಕಳು 1 ನಿಮಿಷ ಆವಾಜ್ ಸಹಿತ ಮಾಡುವುದಿಲ್ಲ, ಕದಲುವುದಿಲ್ಲ. ಇದೇ ಇವರ ವೈಶಿಷ್ಟ್ಯ ಶಶಿಕಾಂತ್ ಪಡಸಲಗಿ. ಶಶಿಕಾಂತ್ ಪಡಸಲಗಿ ಅವರಿಗೆ ರಾಜಕೀಯ ಹಿನ್ನೆಲೆ, ಅನೇಕ ವಿಧಿವಿಧಾನದೊಂದಿಗೆ ಚಿಂತನ ಮಂಥನ ಕಾರ್ಯಕ್ರಮದೊಂದಿಗೆ ಇಂಚಿಕೇರಿಯ ಒಂದು ಪ್ರಸಿದ್ಧ ಮಹಾಮಠದ ನೆರಳಿನಲ್ಲಿ ಅದರ ಸಿದ್ಧಾಂತದೊಂದಿಗೆ ಭಾವ್ಯಕ್ಯತೆ ಸಂಕೇತ ಸಾರುವಂಥ ಅನೇಕ ಸಮುದಾಯದವರ ಜೊತೆ ಅನೋನ್ಯ ಸಂಬಂಧವನ್ನಿಟ್ಟುಕೊಂಡು ಪ್ರೀತಿ ವಿಶ್ವಾಸದಿಂದ ಇವತ್ತು ಅಥಣಿಯ ಮನೆಮಗನಂತೆ ಮನೆ ಅಡ್ಡಾಡಕತ್ತಾರ ಶಶಿಕಾಂತ್ ಪಡಸಲಗಿ. ಈಗ ಕರ್ನಾಟಕ ರಾಜ್ಯದ ಅಥಣಿ ಇವತ್ತು ಉಪಮುಖ್ಯಮಂತ್ರಿ ಆದಂಥ ಸ್ಥಾನ, ಅನೇಕ ಅಲ್ಲಿ ಜಿದ್ದು ಜಗ್ಗಾಟಿನ ರಾಜಕೀಯ ರಣರಂಗ ಹೆಣೆದಂಥ ಅಲ್ಲಿ ಬೈ ಎಲೆಕ್ಷನ್ ಸಹಿತ ಆದಂಥ ಅಥಣಿ ಕರ್ನಾಟಕ ನೋಡಕತ್ತಿತ್ತು. ಆದರೆ ಅಥಣಿಯಲ್ಲಿ ಈ ವ್ಯಕ್ತಿ ಒಬ್ಬ ಈಗ ನಾನು ಶಾಸಕ ಆಗತೀನಿ, ಜನರ ಆಶೀರ್ವಾದ ನನಗೆ ಬೇಕು, ಜನರು ಆಶೀರ್ವಾದ ಮಾಡಿದರೆ ವಿಧಾನಸೌಧ ಕಟ್ಟೆ ಏರ್ತೀನಿ, ನನ್ನ ಸಿದ್ಧಾಂತ ಅಥಣಿ ಭ್ರಷ್ಟರಹಿತ ಆಗಬೇಕು, ಲಂಚರಹಿತ ಆಗಬೇಕು, ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಬರಬೇಕು, ಸರ್ಕಾರಿ ಯೋಜನೆಗಳನ್ನು ಯಾವುದೇ ಹಸ್ತಕ್ಷೇಪ ಇಲ್ಲ, ಯಾರದೇ ವಶೀಲಿಬಾಜಿ ಇಲ್ಲ, ನೇರವಾಗಿ ಫಲಾನುಭವಿ ಸಂಬಂಧಪಟ್ಟ ಕಚೇರಿಗೆ ಹೋಗಿ ತನ್ನ ಫಲಾನುಭವಿಯ ಆಯ್ಕೆಯನ್ನು ಮಾಡುವಂಥ ಅಧಿಕಾರ ನಾನು ಕೊಡ್ತೀನಿ ಅಂತಾರ ಶಶಿಕಾಂತ್ ಪಡಸಲಗಿ. ಶಶಿಕಾಂತ್ ಪಡಸಲಗಿ ಹಿನ್ನೆಲೆ ಅವರ ಜೊತೆ ಅಪಾರ ಯುವಕರ ಪಡೆ ಐತ್ರಿ. ಆ ಯುವಕರ ಪಡೆ ಇವತ್ತು ಏನ್ರಿ ನಿಮಗೆ ಹಣಕಾಸಿನ ಸೌಲಭ್ಯ ಹೆಂಗ್ರಿ ನೀವು ಚುನಾವಣೆ ಎದುರಿಸ್ತೀರಿ ಅಂಥೇಳಿ ಶಶಿಕಾಂತ್ ಪಡಸಲಗಿ ಅವರ ಅಭಿಮಾನಿಗಳಿಗೆ ಕೇಳಿದಾಗ ಅವರೊಂದು ಮಾತು ಹೇಳ್ತಾರ, ಪ್ರತಿ ಮನೆಗೆ ಓಟು ಹಾಕ್ತೀವಿ, ಅವರ ಜೋಳಿಗೆಗೆ ನೋಟು ಹಾಕ್ತೀವಿ. ನೋಡ್ರಿ ಇದೆಂತ ಅದು. ಇಂಥ ಇಲೆಕ್ಷನ್ಗಳು ಅನೇಕ ಬಾರಿ ಕರ್ನಾಟಕ ರಾಜ್ಯಾದ್ಯಂತ ಶಾಂತಗಿರಿ ಅವರು ನಡೆದಾಗ ಇಂಥ ಸೊರಬದ ಬಂಗಾರಪ್ಪನವರು ಅನೇಕ ಚುನಾವಣೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ನಾವು ಕಾಣಬಹುದು. ಓಟು ಕೊಡ್ತಾರ, ನೋಟು ಕೊಡ್ತಾರ. ಇಂಥ ಒಂದು ಅದ್ಭುತ ವ್ಯಕ್ತಿಯ ಶಶಿಕಾಂತ್ ಪಡಸಲಗಿ ಇವತ್ತು ಮನೆ ಮಾತಾಗಿ ಇವತ್ತು ಅಥಣಿಯಲ್ಲಿ ಸಂಚಾರ ಮಾಡಕತ್ತಾರ. ಏನು ಕಾಂಗ್ರೆಸ್ ಬಾವುಟ ಹಾರಿಸ್ತಾರೋ
ಸ್ವತಂತ್ರದ ಬಾವುಟ ಹಾರಿಸ್ತಾರೋ ಇನ್ನು ಅಥಣಿ ಮತದಾರರು ವಿಚಾರ ಮಾಡಬೇಕು. ಅಥಣಿ ಮತದಾರರು ಕರ್ನಾಟಕ ರಾಜ್ಯಕ್ಕೆ ಅನೇಕ ಉನ್ನತ ಸ್ಥಾನಗಳನ್ನು ನೀಡಿದಂಥ ಪುಣ್ಯವಂತ ಜನರು, ಸೌಹಾರ್ದತೆಯಿಂದ ಇದ್ದಂಥ ಜನ, ಪ್ರತಿ ಮನೆ ಮನೆಗೆ ಸಮುದಾಯ ಎಲ್ಲದವರು ಕೂಡಿಕೊಂಡು ಭಾವೈಕ್ಯತೆ ಸಂಕೇತ ಸಾರಿದಂಥ ಶಿವಯೋಗಿಯವರ ಕರ್ಮಭೂಮಿಯಲ್ಲಿ ಈ ಶಶಿಕಾಂತ ಪಡಸಲಗಿ ಸ್ವಾಮೀಜಿಯಾಗಿದ್ದಾರೆ. ಪಂಚಮಶಾಲಿಯ ಒಂದು ನೇತೃತ್ವ ವಹಿಸಿದ್ದಾರೆ. ಅನೇಕ ಮಠಾಧೀಶರು ಇವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮಾಜ ಬಾಂಧವರು ಸಹಿತ ಶಶಿಕಾಂತ ಪಡಸಲಿಗೆಗೆ ನಾವು ಮತ ಹಾಕಿ ಇವತ್ತು ರಾಜ್ಯ ವಿಧಾನಸಭೆಗೆ ಕಳಿಸ್ತೀವಿ ಅಂತಾರೆ ಅಲ್ಲಿ ಅಭಿಮಾನಿ ಬಳಗ. ಉನ್ನತ ಪದವೀಧರ, ಸಾಮಾಜಿಕ ಚಟುವಟಿಕೆಯಿಂದ ಬಂದವರ, ಹೋರಾಟದ ಮನೋಭಾವನೆಯನ್ನು ಇಟ್ಟುಕೊಂಡವರು, ಅನೇಕ ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿ ರೈತಾಪಿ ಜನರಿಗೆ ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸಿಕೊಡುವ ಸಲುವಾಗಿ ರಾಜಕಾರಣದಲ್ಲಿ ಅನೇಕ ರಾಜಕೀಯ ಧುರೀಣರಿಗೆ ಚಾಟಿ ಏಟು ಬಿಸಿ ಮುಟ್ಟಿಸಿದಂಥ ನವಯುವಕ ಶಶಿಕಾಂತ ಪಡಸಲಿಗೆ ಬಗ್ಗೆ ನೀವು ಅಥಣಿ ಭಾಗದ ಜನತುರೆ ಏನು ಹೇಳ್ತೀರಿ? ಅಲ್ಲಿ ಯುವಕರು ಯುವತಿಯರೇ, ಇವರು ಒಂದು ಇಂಚಿಗೇರಿಯ ಮಠದ ಒಂದು ಪ್ರವಚನಕಾರರಾಗಿ ಅಲ್ಲಿರುವಂಥ ಸಿದ್ಧಾಂತದೊಂದಿಗೆ ಸಮಾಜ ಸೇವೆ ಮಾಡುತ್ತಾ ಜನಸೇವೆ ಮಾಡಲಿಕ್ಕೆ ಹೊಂಟಾರ. ಇವರು ಪ್ರವಚನಕ್ಕೆ ನಿಂತರ ಸಾವಿರಾರು ಜನ ನೆರೀತಾರ. ಅಲ್ಲಿ ನೆರೆದಂಥ ಜನ ಸಿದ್ದೇಶ್ವರ ಮಹಾಸ್ವಾಮಿಗಳ ಅನುಯಾಯಿಯೊಂದಿಗೆ, ಅವರ ರೀತಿ ಸಿದ್ಧಾಂತದೊಂದಿಗೆ ಶಶಿಕಾಂತ ಪಡಸಲಗಿ ಇವತ್ತು ಅಥಣಿ ಭಾಗದಲ್ಲಿ ಚಿರಪರಿಚಿತರಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಸಾಮಾಜಿಕ ಸೇವೆ, ಸಾಮಾಜಿಕ ಚಟುವಟಿಕೆಯಿಂದ ಅಲ್ಲಿ 11 ಆಕಾಂಕ್ಷಿಗಳು ಇದ್ದರೂ ಸಹಿತ ಅದರಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬೈ ಚಾನ್ಸ್ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ, ಸ್ವತಂತ್ರ ಅಭ್ಯರ್ಥಿ ಆಗ್ತೀನಿ, ಅಲ್ಲಿ ನನ್ನ ಬಾವುಟ ಹಾರಿಸ್ತೀನಿ, ನನಗೆ ಮತದಾರರ ಆಶೀರ್ವಾದ ಇದೆ, ಬಡ ಜನರ ಒಂದು ಕೃಪಾಶೀರ್ವಾದವಿದೆ, ಅವರೇ ನನಗೆ ಶ್ರೀರಕ್ಷೆ, ನಾನು ಜನಸೇವೆ ಮಾಡಲಿಕ್ಕೆ ಬಂದೀನಿ ಅಂತಾರ ಶಶಿಕಾಂತ ಪಡಸಲಗಿ. ಹಾಗಾದ್ರೆ ಅಥಣಿ ಮತದಾರರು ಏನು ವಿಚಾರ ಮಾಡ್ತೀರಿಪ್ಪ? ಅಥಣಿ ಮತದಾರರು ಯಾವಾಗಲೂ ರಾಜ್ಯ ಮತ್ತು ದೇಶದಲ್ಲಿ ಅನೇಕ ರಾಜಕೀಯ ಹುದ್ದೆಗಳನ್ನು ಕೊಟ್ಟಂಥ ನಿಮ್ಮ ಅಪಾರವಾದ ಕೊಡುಗೆಗೆ ಶಶಿಕಾಂತ ಪಡಸಲಗಿ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋತೀರಿ? ಬಡವರು ಇವತ್ತು ನೆಮ್ಮದಿಯಾಗಿರಬೇಕು, ಬಡವರು ಇವತ್ತು ಯಾವುದೇ ಜಂಜಾಟದಲ್ಲಿರಬಾರ್ದು, ಸರ್ಕಾರಿ ಸೌಲಭ್ಯ ಅವರಿಗೆ ಮನೆಗೆ ಮುಟ್ಟಿಸಬೇಕು, ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಾಕಿ ಲಂಚಮುಕ್ತ ಅಥಣಿಯನ್ನು ಮಾಡಬೇಕು, ಭ್ರಷ್ಟರಹಿತ ಅಥಣಿಯನ್ನು ಮಾಡಬೇಕು ಅನ್ನುವ ಗುರಿಯೊಂದಿಗೆ ಈ ಪಂಚಮಶಾಲಿ ಯುವಕ ಬಾವುಟ ತಗೊಂಡ ಹೊಂಟಾನ. ಅಥಣಿ ಭಾಗದವರ ಏನು ನಿರ್ಣಯ ತಗೋತೀರಿ ನನ್ನ ಜೊತೆ ಹಂಚ್ಕೋತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ? ಹಾಗಾದ್ರೆ ಅವರು ಏನೇನು ಸಾಧನೆ ಮಾಡ್ಯಾರ, ಅವರ ಭಾವಚಿತ್ರ ಯಾವ ರೀತಿ ಹೋರಾಟ ಮಾಡ್ಯಾರ, ಅನೇಕ ಭಾರತ ದೇಶದ ಪ್ರಸಿದ್ಧ ಚಾನಲ್ಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿಗಳನ್ನು ವಿವರವಾಗಿ ತುಣುಕು ಹಾಕಾಕತ್ತೀನಿ. ನೀವು ನೋಡ್ರಿ, ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಅನೇಕ ಮಹತ್ವವಾದ ಸುದ್ದಿಯೊಂದಿಗೆ ಖಡಕ ಕಾಕ ಮತ್ತೊಮ್ಮೆ ಬರ್ತಾನ. ಬರಲ್ರಿಪ್ಪ, ನಮಸ್ಕಾರ. ನೀನು ಬ್ಯಾಂಕ್ ಸಾಲ ಬಂದ್ ಮಾಡಿಸ್ತೀನಿ, ನಿಮ್ಮ ಅಪ್ಪಗೆ ಹೇಳ್ತೀನಿ, ಅವ್ರ ಅಪ್ಪಗೆ ಹೇಳಿಸಿ, ಯಾರ ಅಪ್ಪಗೂ ಕೇಳೋದಿಲ್ಲ ನಾವು. ರಾಜಕಾರಣ ಮಾಡಬೇಡ್ರಿ, ನಾವು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ, ಯಾವುದೇ ಪಕ್ಷದವರಲ್ಲ, ಯಾವುದೇ ಜಾತಿಗೆ ಸೀಮಿತ ಅಲ್ಲ. ನಾ ಕೊನೆಗೆ ಮಾತಾಡಬೇಕಾಗಿತ್ತು. ಯಾಕೆ ಮಾತಾಡಕತ್ತೀನಿ ಅಂದ್ರ ನಿಮ್ಮ ಮಾತಿಗೆ ಉತ್ತರ ಕೊಡಕತ್ತೀನಿ. ತಮ್ಮ 10 ವರ್ಷದಿಂದ ತಂಬಾಕು ತಿನ್ಕೋ ತಿರುಗಾಡುವಂತ ವ್ಯಕ್ತಿಗಳೆಲ್ಲ ಇವತ್ತು ಏನ್ ಮಾಡ್ಕೊಂಡಿರ ಆಸ್ತಿ ಎಲ್ಲ ಎನ್ಕ್ವೈರಿ ಆಗ್ಲಿ. ನಾ ರೈತ ಮುಖಂಡ ಹೋರಾಟ ಮಾಡಕತ್ತೀನಿಲ್ಲ, ನಿಮ್ಮೆಲ್ಲರ ನೇತೃತ್ವ ವಿನಂತಿ ಮಾಡ್ಕೊಳ್ತೀನಿ. ಫ್ಯಾಕ್ಟ್ರಿ ಎಲ್ಲ ಮೆಂಬರ್ಗಳು ಎನ್ಕ್ವೈರಿ ಆಗಲಿ, ನನ್ನ ಆಸ್ತಿ ಎನ್ಕ್ವೈರಿ ಆಗಲಿ. ಅನ್ಯಾಯದಿಂದ ರೊಕ್ಕ ಬಂದಿದ್ರೆ ರೈತರಿಗೆ ಹೋಗ್ಲಿ. ನಾನು ಎನ್ಕ್ವೈರಿ ಮಾಡಕ್ ಕರೆದ್ರಿ ಅಂದ್ರೆ ನೀವ ಡೀಸೆಲ್ ಹಾಕಿ ಕಳಿಸ್ಬೇಕಾಕೈತೆ. ಹಾಕೊಂಡ್ ಹಂಗೆ ಅಟ್ಟ ಆಸ್ತಿ ನಂದ. ನಮ್ಮ ತಮ್ಮ ಒಬ್ಬ ಆರ್ಮಿ ಅದನ್ನ 70,000 ಪಗಾರ. ನಾ ಮನೆಗೆ 6 ತಿಂಗಳಿಗೆ ಹೋಗ್ತೀನಿ, ಆಸ್ತಿ ತಗೊಂಡ್ ನಾ ಏನ್ ಮಾಡ್ಲಿ? ಯಾರನ್ನ ಕೆಣಸ್ತೀರಿ? ಸನ್ಯಾಸಿ ಗುರುವಿನ ಕೆಣಕ್ತೀರಿ? ಅಥಣಿ ಶಿವಗೌಡ ನಾಡಿನೊಳಗ ಸಿದ್ದೇಶ್ವರ ಪೌಳ್ಯಾಗ ಮರಳು ಶಂಕರ ಅಡ್ಡಾಡಿದ ಜಾಗದಾಗ ಬಾಳ ಅಹಂಕಾರಲಿ ಮೆರೆದ್ರ ಎತ್ತಿ ತೆಳಗ್ ಒಗದಾನ, ಎಚ್ಚರಿರ್ಲಿ. ಏನಾರ ಎದುರು ಹಾಕೊಳ್ಳೋದಿದ್ದಾರೆ ನೇರವಾಗಿ ಎದುರು ಹಾಕೋಣ, ಎದುರು ಹಾಕೋತೀನಿ ರೈತ ಸಂಘದಿಂದ. ನಾನು ಮತ್ತೆ ಮಾತಾಡ್ತೀನಿ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಗಟ್ಟಿಯಾಗಿ ಹೋರಾಟ ಮಾಡೋದೈತಿ. ಮುಂದಿನ ಗೇಟಿಗೆ ಹೋಗಿ ಗಟ್ಟಿಯಾಗಿ ಕುಂಡ್ರೋನು. ಡಿ ಸಿ ಅವರು ಬರ್ತಾರ, ಮತ್ತೆ ಯಾರು ಬರ್ತಾರ ನೋಡೋನು, ಕಾದು ನೋಡೋನು.